ಮಾಂತ್ರಿಕನು ಎದ್ದು ಜೈನಬ್ ಕಡೆಗೆ ಬರುತ್ತಿದ್ದ. ಆ ಕ್ಷಣದಲ್ಲೇ ಜೈನಬ್ ಧೈರ್ಯದಿಂದ ಕೂಗಿ ಹೇಳಿದಳು, ಅಲ್ಲಾಹ್ ಸಾಕ್ಷಿ, ನಾನು ನನ್ನ ಪತಿಯ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ, ನನ್ನ ಮನೆಯ ಗೌರವವನ್ನು ಕಾಯ್ದಿಟ್ಟಿದ್ದೇನೆ. ನಿನ್ನ ಹೆಸರಿನಲ್ಲೇ ನಾನು ರಕ್ಷಣೆ ಬೇಡುತ್ತೇನೆ ಅಲ್ಲ. ಅವಳು ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಆ ಮಾಂತ್ರಿಕನ ದೇಹದಿಂದ ಕಪ್ಪು ಹೊಗೆ ಹೊರಬರತೊಡಗಿತು. ಅವನು ತತ್ತರಿಸುತ್ತಾ ನೆಲಕ್ಕೆ ಬಿದ್ದ. ಅದು ಒಬ್ಬ ಮಾಂತ್ರಿಕ ಅಲ್ಲ, ಮಾನವನ ರೂಪದಲ್ಲಿರುವ ಕೆಟ್ಟ ಜಿನ್ ಆಗಿದ್ದ. ಜೈನಬ್ನ ಆತ್ಮವಿಶ್ವಾಸ ಮತ್ತು ಅಲ್ಲಾಹ್ನ ಹೆಸರಿನ ಶಕ್ತಿ ಅವನನ್ನು ನಾಶ ಮಾಡಿತು. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ಆ್ಯನಿಮೇಟೆಡ್ ವಿಡಿಯೋ ಯಾವ ಥರ, ಹಿಸ್ಟ್ರಿ ಆ್ಯನಿಮೇಟೆಡ್ ವಿಡಿಯೋ ಯಾವ ಥರ ಮಾಡೋದು. ಲೈಕ್ ಹಿಸ್ಟ್ರಿ ಅಂದರೆ ತುಂಬ ಹಿಸ್ಟ್ರೀಸ್ ಇರುತ್ತೆ, ಓಕೆನಾ, ಒಂದೇ ಅಂತಲೇ ಅಲ್ಲ, ತುಂಬ, ಓಕೆನಾ. ಸೊ ಈ ಥರ ಆ್ಯನಿಮೇಟೆಡ್ ವಿಡಿಯೋ ಯಾವ ಥರ ಮಾಡೋದು, ಓಕೆ, ಒಂದೇ ಕ್ಲಿಕ್ಕಲ್ಲಿ ನೀವು ಮಾಡ್ಬೋದು. ಈ ಥರ ವಿಡಿಯೋ, ಫೋಟೋ ಟು ವಿಡಿಯೋ ಮಾಡ್ಬೋದು ಈಸಿಲಿ, ಓಕೆನಾ. ಸೊ ನಿಮಗೆ ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ಸ್ ಜೊತೆ ಸಿಗುತ್ತೆ, ಓಕೆನಾ. ಈಗ ಒಂದು ಥರ ಈಗ ಅನ್ಕೊಳ್ಳಿ, ನೀವು ಒಂದೊಂದಾಗಿ ಪ್ರಾಂಪ್ಟ್ಸ್ಗಳನ್ನ ತೆಗೆದು ಒಂದೊಂದು ಫೋಟೋಸ್ನ ಜನ್ರೇಟ್ ಮಾಡಬೇಕು. ಬಟ್ ಇಲ್ಲ, ಇಲ್ಲಿ ಒಂದೇ ಸ್ಟೋರಿಯಲ್ಲಿ ನೀವು ಫುಲ್ ಪ್ರಾಂಪ್ಟ್ ಏನಿದೆ, ಫುಲ್ ಫೋಟೋಸ್ ಏನಿದೆ ಈಸಿಲಿ ಜನ್ರೇಟ್ ಮಾಡ್ಕೋಬೋದು, ಓಕೆನಾ. ಪ್ರಾಂಪ್ಟು ಒಂದೊಂದೇ ಹಾಕಬೇಕಂತ ಅವಶ್ಯಕತೆ ಇಲ್ಲ. ಸೊ ನೀವು ಸ್ಟೋರಿ ಕಾಪಿ ಮಾಡಿ ಪೇಸ್ಟ್ ಮಾಡಿದರೆ ಆ ಸ್ಟೋರಿ ಅಕಾರ್ಡಿಂಗ್ ಎಲ್ಲ ಫೋಟೋಸ್ಗಳು ನಿಮಗೆ ಸಿಕ್ಬಿಡುತ್ತೆ, ಓಕೆನಾ. ಸೊ ಈ ಥರ ಹಿಸ್ಟ್ರಿ ಆ್ಯನಿಮೇಟೆಡ್ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ಚಾನಲ್ನು ತೋರಿಸ್ತೀನಿ. ಆ್ಯಂಡ್ ಆ ಚಾನಲಲ್ಲಿ ನಿಮಗೆ ಬೇರೆ ಸ್ಟೋರಿ ಏನೂ ಸಿಗಲಿಲ್ಲ ಅಂದರೆ ಆ ಚಾನಲ್ದೇ ಸ್ಟೋರಿನ ನಾವು ಯಾವ ಥರ ತಗೋಬೇಕು, ಬಳಸ್ಕೋಬೇಕು, ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಸಿಂಪಲಿ ಯೂಟ್ಯೂಬ್ ಏನಿದೆ ಓಪನ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೇಕಲ್ಲ ಸ್ಟೋರಿ ಫ್ಯಾಕ್ಟ್ರಿ ಚಾನಲ್ ಏನಿದೆ, ಸೇಮ್ AI ವಿಡಿಯೋಸ್ ಮಾಡೋದು ಸೇಮ್ ನೋಡಿ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹಾಕಿ ತೋರಿಸಿದ್ನಲ್ಲ, ರಿಯಲಿಸ್ಟಿಕ್ ಫೋಟೋಸ್ನ ಯೂಸ್ ಮಾಡಿಕೊಂಡು ಬಳಸ್ಕೊಂಡು ಈ ಥರ ವೀಡಿಯೋಸ್ಗಳನ್ನ AI ಜನ್ರೇಟ್ ಮಾಡಿ, ವಾಯ್ಸ್ ಕೂಡ AI ಜನ್ರೇಟ್ ಮಾಡೋದು. ಇವ್ರದ್ದು 81 ವೀಡಿಯೋಸಲ್ಲಿ 152K ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದೆ. ಇವ್ರದ್ದು ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ನೀವು ಹೋಗ್ಬಿಟ್ಟು ಈ ಚಾನಲ್ನ ಚೆಕ್ಔಟ್ ಮಾಡ್ಬೋದು, ಓಕೆನಾ. ಸೊ ನಾನೊಂದು ಏನು ಸ್ಟೋರಿ ಇದೆ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಇದೇ ಟೈಪ್ ನೀವು ಸ್ಟೋರಿ ಯಾವ ಥರ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸೇಮ್ ಟು ಸೇಮ್, ಓಕೆನಾ. ಇದೇ ಥರ ಟೈಪ್ ವೀಡಿಯೋಸ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ಸಿಂಪಲಿ ನಮಗೆ ಇದೇ ಸ್ಟೋರಿ ಏನಾದರೂ ನಿಮಗೆ ಬೇಕು, ನನಗೆ ಸ್ಟೋರಿ ಬೇರೆದು ಬೇಡ, ಇದೇ ಟೈಪ್ ಸ್ಟೋರಿ ಬೇಕಂದರೆ, ಸೊ ಸಿಂಪಲಿ ನಾವು ಇಲ್ಲಿಂದ ಏನು ಮಾಡಬೇಕು, ನಿಮಗೆ ಯಾವ ಸ್ಟೋರಿ ಬೇಕು, ಸೊ ಸಿಂಪಲಿ ಆ ಸ್ಟೋರಿ ಮೇಲೆ ಈ ಥರ ಕ್ಲಿಕ್ ಮಾಡಿ, ಶೇರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಯೂಟ್ಯೂಬಲ್ಲ ಗೂಗಲ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಗೂಗಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ವಿಡಿಯೋ ಟ್ರಾನ್ಸ್ಲೇಟರ್ ಅಂತ, ಯೂಟ್ಯೂಬ್ ವಿಡಿಯೋ ಟ್ರಾನ್ಸ್ಕ್ರಿಪ್ಟ್ ಅಂತ ಟೈಪ್ ಮಾಡಿ, ಓಕೆನಾ. ಯೂಟ್ಯೂಬ್ ವಿಡಿಯೋ ಟ್ರಾನ್ಸ್ಕ್ರಿಪ್ಟ್ ಅಂತ ಟೈಪ್ ಆದಮೇಲೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಆ ಲಿಂಕ್ ಏನಿದೆ ಪೇಸ್ಟ್ ಮಾಡಿಬಿಟ್ಟು ಗೆಟ್ ಫ್ರೀ ಟ್ರಾನ್ಸ್ಕ್ರಿಪ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ನಾವು ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ನಮ್ಮದು ಆ ಸ್ಟೋರಿ ಏನಿದೆ ಸೇಮ್ ಟು ಸೇಮ್ ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಫುಲ್ ಸ್ಟೋರಿ ಬಂದುಬಿಟ್ಟು ನಿಮಗಿಲ್ಲಿ ಸಿಕ್ಬಿಡುತ್ತೆ ನೋಡೋಕ್ಕೆ, ಓಕೆನಾ. ಸೊ ಬಟ್ ಇಲ್ಲಿ ಹಿಂದಿ ಇದೆ, ಬಟ್ ನಮಗೆ ಇದು ಕನ್ನಡದಲ್ಲಿ ಬೇಕು. ನಮ್ಗೆ ಏನು ಮಾಡಬೇಕು, ಇದನ್ನು ಕಾಪಿ ಟ್ರಾನ್ಸ್ಕ್ರಿಪ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಕಾಪಿ ಮೇಲೆ ಕ್ಲಿಕ್ ಮಾಡೋಣ. ಸೊ ಕಾಪಿ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಮಗೇನು ಮಾಡಬೇಕು, ChatGPT ಅಪ್ಲಿಕೇಶನ್ ಏನಿದೆ ಓಪನ್ ಮಾಡಬೇಕು. ನಾವು ChatGPT ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಂಡಾದ್ಮೇಲೆ ಇದು ಹಿಂದಿಯಲ್ಲಿದೆ, ನಮಗೆ ಕನ್ನಡದಲ್ಲಿ ಬೇಕಲ್ವಾ. ಸೊ ಸಿಂಪಲಿ ಆ ಸ್ಟೋರಿನ ನಾವಿಲ್ಲಿ ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ನಾವಿಲ್ಲಿ ಬರೆಯೋಣ. ನಾನು ಕನ್ನಡದಲ್ಲೇ ಬರಿತೀನಿ, ಓಕೆನಾ. ನಮಗೆ ಈ ಕತೆ ಕನ್ನಡದಲ್ಲಿ ಬರೆದು ಕೊಡಿ ಮತ್ತು ಸ್ಟೋರಿದು ಹೆಸರು ಮತ್ತು ಸ್ಥಳ ಬದಲಿಸಿ ಕೊಡಿ. ಸೊ ಇದನ್ನು ನಾವು ಈ ಥರ ಮಾಡೋದ್ರಿಂದ ನಮಗೆ ಸ್ಟೋರಿ ಏನಿದೆ ಕನ್ನಡದಲ್ಲೂ ಬರುತ್ತೆ ಆ್ಯಂಡ್ ಸೇಮ್ ಟು ಸೇಮ್ ಸ್ಟೋರಿ ಆಗೋಲ್ಲ. ಒಂದು ಸ್ವಲ್ಪ ನೇಮ್ಸ್ ಡಿಫ್ರೆಂಟ್ ಇರುತ್ತೆ ಮತ್ತು ಸ್ಟೋರಿದು ಸ್ಥಳ ಕೂಡ ಚೇಂಜ್ ಇರುತ್ತೆ, ಓಕೆನಾ. ಸೊ ಓಕೆನಾ, ನೇಮು ಮತ್ತು ಸ್ಟೋರಿದು ನೇಮ್ ಮತ್ತು ಸ್ಥಳ ಚೇಂಜ್ ಇರುತ್ತಲ್ಲ, ಸೊ ಆಗ ನಿಮಗೆ ರಿಯೂಸ್ ಕಾಂಟೆಂಟು ಬರಲ್ಲ, ಕಾಪಿರೈಟು ಬರಲ್ಲ, ಯಾವುದೇ ಕಾಪಿರೈಟು ಬರಲ್ಲ, ರಿಯೂಸ್ ಕಾಂಟೆಂಟು ಬರಲ್ಲ. ನೀವು ಈಸಿಲಿ ಏನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು ಸ್ಟೋರಿ, ಓಕೆನಾ. ಸೊ ಇಲ್ಲಿ ChatGPT ಏನು ಮಾಡ್ತಾ ಇದೆ, ಬರಿತಾ ಇದೆ ನಮ್ಮ ಸ್ಟೋರಿ ಏನಿದೆ ಅದು, ಓಕೆನಾ. ಸೊ ನಾವು ವೆಯ್ಟ್ ಮಾಡೋಣ. ಸೊ ನೋಡಿ, ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಮತ್ತೆ ಹಿಂದಿಯಲ್ಲಿ ಬರಿತಾ ಇದೆ. ನಾವು ಮತ್ತೆ ಇದಕ್ಕೆ ChatGPTಗೆ ಇಲ್ಲನ ನಮಗೆ ಕನ್ನಡದಲ್ಲಿ ಬರೆದು ಕೊಡಿ ಅಂತ, ಓಕೆನಾ. ಸೊ
ಸೊ ಇದು ಬರೆಯೋವರೆಗೂ ವೆಯ್ಟ್ ಮಾಡೋಣ. ಸೊ ನಾವಿಲ್ಲಿ ಪ್ಲೀಸ್ ರೈಟ್ ಇನ್ ಕನ್ನಡ. ಓಕೆನಾ. ಸೊ ಸಿಂಪಲಿ ಸೆಂಡ್ ಮಾಡಿ, ನಮಗೆ ಕನ್ನಡದಲ್ಲಿ ಬಂದುಬಿಡುತ್ತೆ. ಓಕೆನಾ. ಸೊ ನೋಡಿ ನಮ್ಮದು ಸ್ಟೋರಿ ಏನಿದೆ ಅದು ಬಂದುಬಿಟ್ಟು ಆಲ್ರೆಡಿ ಬಂದುಬಿಟ್ಟಿದೆ. ಈಗ ನಮಗೆ ಏನು ಮಾಡಬೇಕು, ಈ ಸ್ಟೋರಿನ ಕಾಪಿ ಮಾಡ್ಕೋಬೇಕು. ಓಕೆನಾ. ಸ್ಟೋರಿನ ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟೋರಿ ಮೋಷನ್ AI ಅಂತ ಟೈಪ್ ಮಾಡಿ. ಓಕೆನಾ. ಸ್ಟೋರಿ ಮೋಷನ್ AI ಅಂತ ಟೈಪ್ ಮಾಡಾದಮೇಲೆ ಇದು ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದು ವೆಬ್ಸೈಟಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಸೊ ನಿಮಗೆ 200 ಕ್ರೆಡಿಟ್ಸು ಫ್ರೀಯಾಗಿ ಸಿಗುತ್ತೆ. ನೀವು ಬೇಕಿದ್ರೆ ಕ್ರೆಡಿಟ್ಸ್ ಖಾಲಿ ಆದಮೇಲೆ ಮತ್ತು ಬೇರೆ ಜಿಮೇಲ್ನ ನೀವು ಸ್ವಿಚ್ ಮಾಡ್ಕೊಬೋದು. ನಾವಿಲ್ಲಿ ಒಂದು ನಿಮಿಷ ಜನರಲ್ ಅಲ್ಲ, ಸೊ ಸಾರಿ ಬ್ಯಾಕ್ ಬರೋಣ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಇಸ್ಲಾಮಿಕ್ ಸ್ಟೋರಿ ಆಪ್ಷನ್ನು. ಸೊ ಸಿಂಪಲಿ ಇಸ್ಲಾಮಿಕ್ ಸ್ಟೋರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮ್ಮ ಸ್ಟೋರಿ ಏನಿದೆ ನಾವಿಲ್ಲಿ ಪೇಸ್ಟ್ನ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಒಂದು ಸ್ವಲ್ಪ ಕೆಳಗೆ ಈ ಥರ ಸ್ಕ್ರಾಲ್ ಮಾಡೋಣ. ಓಕೆನಾ. ಸ್ಕ್ರಾಲ್ ಮಾಡಾದಮೇಲೆ ಗೈಸ್ ನೀವಿಲ್ಲಿ ಜನರಲ್ ಇಲ್ಲಿ ಏನು ಇದು ಮಾಡೋಕ್ಕೆ ಹೋಗ್ಬಿಡಿ. ಪರ್ಪಸ್ ಏನಿದೆ ಅದನ್ನು ಬೇಕಿದ್ರೆ ಸೆಲೆಕ್ಟ್ ಮಾಡಿಕೊಂಡು ನೀವು ಬೇಕಿದ್ರೆ ಇದು ಏನಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಸೊ ನಾನು ಅದನ್ನು ಏನು ಸೆಲೆಕ್ಟ್ ಮಾಡ್ತಿಲ್ಲ, ಜನರಲ್ಲಲ್ಲೇ ಇಟ್ಟಿದ್ದೀನಿ. ಇದು ಯಾವುದು ಸೆಲೆಕ್ಟ್ ಮಾಡ್ತಾ ಇಲ್ಲ. ಓಕೆನಾ. ಸೊ ಇದನ್ನು ಮಾತ್ರ ಜನರಲ್ ಮಾತ್ರ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗೆ ಬಂದರೆ ಇಲ್ಲಿ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಶಾರ್ಟ್ ವೀಡಿಯೋ ಆದರೆ ಇದನ್ನು ಸೆಲೆಕ್ಟ್ ಮಾಡಿ, ಲಾಂಗ್ ವೀಡಿಯೋ ಆದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇಲ್ಲಿ ಫೋಟೋ ರಿಯಲಿಸ್ಟಿಕ್ ಇದೆ, ಪಿಕ್ಚರ್ ಬುಕ್, ರೆಟ್ರಿಯೋ, ಕಾಮಿ, ಪೇಂಟಿಂಗು, ಕ್ಲಾರ್ ಕ್ಯಾಟ್ ಇದೆ. ಸೊ ನಮಗೆ ಇಲ್ಲಿ ರಿಯಲಿಸ್ಟಿಕ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೋಡಿ ಇಲ್ಲಿ ಒಂದು ಸ್ಟೋರಿ ಜನರೇಟ್ ಎಷ್ಟು ತಗೋತಾ ಇದೆ, ನಮಗಿಲ್ಲಿ 20 ಕ್ರೆಡಿಟ್ಸ್ ತಗೋತಾ ಇದೆ ಅಷ್ಟೇ. ಓಕೆನಾ. ಸೊ ಸಿಂಪಲ್ ನಾವು ಜನರೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಜನರೇಟ್ ಮೇಲೆ ಕ್ಲಿಕ್ ಆಗಿದ್ದು ನಿಮ್ಮದು ಏನಾಗುತ್ತೆ, ಇಲ್ಲಿ ಸ್ಟೋರಿದು ಫೋಟೋಸ್ ಏನಿದೆ ಇಲ್ಲಿ ಜನರೇಟ್ ಆಗಿ ಬಂದುಬಿಡುತ್ತೆ. ನೋಡಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, 1 ನಿಮಿಷ ಆ ಥರ ಟೈಮ್ ತೊಗೊಳುತ್ತೆ. ನಿಮ್ಮದು ಫುಲ್ ಸ್ಟೋರಿ ಫೋಟೋಸ್ ಏನಿದೆ ಜನರೇಟ್ ಆಗಿ ಬಂದುಬಿಡುತ್ತೆ ಈಸಿಲಿ. ಓಕೆನಾ. ಸೊ ನಾವಿಲ್ಲಿ ವೆಯ್ಟ್ ಮಾಡೋಣ. ನೋಡಿ ಇಲ್ಲಿ ಜನರೇಟ್ ಆಗ್ತಾಯಿದೆ. ಓಕೆನಾ. ಸೊ ನೋಡಿ ನಮ್ಮದು ಏನಿದೆ ಎಲ್ಲ ಫೋಟೋಸ್ ಬಂದಾಗಿದೆ ಸೀನ್ ವೈಸು. ಟೋಟಲಿ ನಮಗೆ ಇದು 11 ಫೋಟೋಸ್ಗಳನ್ನ ಕೊಟ್ಟಿದೆ. ನೋಡಿ ಇದು ನೀವು ಬೇಕಿದ್ರೆ ಆ್ಯನಿಮೇಟ್ ಕೂಡ ನೀವು ಮಾಡ್ಬೋದು. ಬಟ್ ಆ್ಯನಿಮೇಟದು ಇಲ್ಲಿ ಟೋಟಲಿ ಎಷ್ಟು ಇಲ್ಲಿ ತಗೋತಾ ಇದೆ, 8 ತಗೋತಾ ಇದೆ. ಓಕೆನಾ. ಸೊ ನಮಗೆ ಇದು ಆ್ಯನಿಮೇಟ್ ನಾವೇ ಈಸಿಲಿ ಮಾಡ್ಕೋಬೋದು ಯಾವುದರಲ್ಲಿ, ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ. ಸೊ ಒಂದೊಂದಾಗಿ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲ್ ಇಲ್ಲಿ ಡೌನ್ಲೋಡ್ ಮಾಡೋಕ್ಕೆ ನಿಮಗೆ ನೋಡಿ ಇದು ಫೋಟೋ ನೋಡಿ ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ, ಸಖತ್ತಾಗಿ ಕಾಣಿಸ್ತಿದೆ. ಫೋಟೋ ಮಾತ್ರ ಸೂಪರ್ ಆಗಿದೆ. ಸೊ ಸಿಂಪಲಿ ನಾವು ಇದ್ರ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಡೌನ್ಲೋಡ್ ಅಗೇನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಫೋಟೋಸ್ನ ಒಂದೊಂದಾಗಿ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಫೋಟೋಸ್ನ ನಾನೀಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಮಗೆ ಏನು ಮಾಡಬೇಕು, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ನಾವು ಎಲ್ಲ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ 16:9 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನೀವು ಸ್ಟೋರೀಸ್ ಬಂದುಬಿಟ್ಟು ಸಖತ್ತಾಗುತ್ತೆ ನಿಮ್ಮದು. ಒಂದೊಂದು ಸ್ಟೋರಿನೂ ಸೂಪರಾಗಿ ಚೆನ್ನಾಗಿದೆ. ಸೊ ಒಂದೊಂದಾಗಿ ನಾನು ಫೋಟೋಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇದೇ ಥರ ನೀವು ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೋಟಲ್ 11 ಫೋಟೋಸ್ ಏನಿದ್ವು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಹೇಳಿದ್ನಲ್ಲ ಆ್ಯನಿಮೇಷನ್ ಯಾವ ಥರ ಆ್ಯಡ್ ಮಾಡಬೇಕಂತ. ಸೊ ಸಿಂಪಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಫುಲ್ ಈ ಥರ ಝೂಮ್ ಮಾಡಿ, ಇದೇನಾಗುತ್ತೆ ಆ್ಯನಿಮೇಟ್ ಆಗಿ ಬರುತ್ತೆ. ಅದಾದಮೇಲೆ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಫಸ್ಟ್ನೇ ಫೋಟೋ ಕೊಟ್ವಿ. ಸೊ ಎಂಡಿಂಗ್ ಪೊಸಿಷನಲ್ಲಿ ಈಗ ಎರಡನೇ ಫೋಟೋ ಕೊಡೋಣ. ಓಕೆನಾ. ಸೊ ಸೇಮ್ ಎಲ್ಲದರಲ್ಲೂ ಅದೇ ಥರ ಅಪ್ಲೈ ಮಾಡಿ. ಫಸ್ಟ್ನೇ ಸ್ಟಾರ್ಟಿಂಗ್ ಪೊಸಿಷನಲ್ಲಿ ಝೂಮ್ ಮಾಡಿ, ಆಮೇಲೆ ನೆಕ್ಸ್ಟ್ನೇ ಫೋಟೋ ಎಂಡಿಂಗ್ ಪೊಸಿಷನಲ್ಲಿ ಏನು ಮಾಡಿ ಝೂಮ್ ಮಾಡಿ ಈ ಥರ. ಓಕೆನಾ. ಸೊ ಫೈನಲಾಗಿ ಯಾವ ಥರ ಬರುತ್ತಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅಲ್ಲಿ ಆ್ಯನಿಮೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಸುಮ್ಮನೆ ನಿಮ್ಮದು ಕ್ರೆಡಿಟ್ಸ್ ಏನಾಗುತ್ತೆ ವೇಸ್ಟ್ ಆಗುತ್ತೆ. ನೀವು ಸ್ಟೋರಿ ಮತ್ತು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಕ್ರಿಯೇಟ್ ಮಾಡ್ಬೋದು, ಈ ಜಿಮೇಲ್ಗಳನ್ನ ಸ್ವಿಚ್ ಮಾಡ್ಕೊಂಡು ಮಾಡ್ಬೋದು ನೀವು. ಓಕೆನಾ. ಸೊ ಈ ಥರ ಬಂದುಬಿಟ್ಟು ನಾವು ಆ್ಯನಿಮೇಟ್ ಮಾಡೋದು. ಓಕೆನಾ. ಸೊ ಈ ಥರ ಸ್ಟಾರ್ಟಿಂಗ್ ಪೊಸಿಷನ್ ಎಂಡಿಂಗ್ ಪೊಸಿಷನು ಈ ಥರ ಝೂಮ್ ಮಾಡ್ಕೊಳ್ಳಿ. ಆ ಥರ ಲಾಸ್ಟ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ನಮ್ಮದು ಅಂತ. ಓಕೆನಾ. ಸೊ ಲಾಸ್ಟ್ನೇ ಫೋಟೋ ನಾನಿಲ್ಲಿ
ಈ ಥರ ಮಾಡ್ಕೊಳ್ತೀನಿ. ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ನಮ್ಮ ವಿಡಿಯೋ ಅಂತ. ಸೊ ಈಗ ನೀವು ನೋಡ್ಬೋದು ನೋಡಿ, ಅದು ಆ್ಯನಿಮೇಟ್ ಆಗಿಬಿಟ್ಟು ಬಂದಿದೆ ನಮ್ಮ ಫೋಟೋಸ್ ಏನಿದ್ದಾವೆ ಎಲ್ಲನೂ. ಓಕೆನಾ. ಸೊ ಈ ಥರ ಇದೇ ನಮ್ಮದು ಆ್ಯನಿಮೇಟ್. ಓಕೆನಾ. ಸೊ ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ಗಳನ್ನು ಕೂಡ ಹಾಕ್ಬೋದು ನೋಡಿ ಈ ಥರ. ಓಕೆನಾ. ನಿಮಗೆ ಯಾವ ಎಫೆಕ್ಟ್ಸ್ಗಳು ಇಷ್ಟ ಆಗುತ್ತೆ ಆ ಎಫೆಕ್ಟ್ಸ್ಗಳು ಕೂಡ ನೀವು ಇಲ್ಲಿ ಹಾಕ್ಬೋದು ನೋಡಿ ಈ ಥರ. ಓಕೆನಾ. ಈ ಥರನೂ ಕೂಡ ಇದೆ, ಈ ಥರನೂ ಕೂಡ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಈಸಿಲಿ ಬಂದುಬಿಟ್ಟು ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ನೋಡಿ, ಒಂದೊಂದಾಗಿ ನಿಮಗೆ ಇಲ್ಲೇ ಕೈನ್ ಮಾಸ್ಟರಲ್ಲೇ ಸಿಗುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲದರಲ್ಲೂ ಎಫೆಕ್ಟ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದರಲ್ಲೂ ಕೂಡ ಎಫೆಕ್ಟು ಆ್ಯಡ್ ಮಾಡ್ತೀನಿ. ಸೊ ನೋಡಿ ಗೈಸ್, ಎಲ್ಲದರಲ್ಲೂ ಬಂದುಬಿಟ್ಟು ನನ್ನ ಎಫೆಕ್ಟ್ಸ್ಗಳು ಏನಿದೆ ಆ್ಯಡ್ ಮಾಡಿದ್ದೀನಿ. ಫೈನಲ್ ಆಗಿ ನೋಡಿ ಯಾವ ಥರ ಕಾಣುತ್ತೆ ಅಂತ. ಓಕೆನಾ. ಸೊ ನೋಡಿ ಈ ಥರ ಕಾಣುತ್ತೆ ನಮ್ಮದು ಏನಿದೆ ನಾನು ಆ್ಯನಿಮೇಟ್ ಮಾಡಿದ್ದೀನಲ್ಲ ನೋಡಿ. ಎಷ್ಟು ಚೆನ್ನಾಗಿ ಫೋಟೋಸ್ ಬಂದುಬಿಟ್ಟು ರಿಯಲಿಸ್ಟಿಕ್ ಆಗಿದೆ, ಎಷ್ಟು ಚೆನ್ನಾಗಿ ಫೋಟೋ ಬಂದುಬಿಟ್ಟು ಕೊಡುತ್ತೆ. ಸೊ ನಮ್ಮದು ಕ್ರೆಡಿಟ್ಸ್ ಅದರಲ್ಲಿ ಮುಗ್ದೋದ್ರೆ ನೀವೇನು ಮಾಡ್ಬೋದು, ಕ್ರೆಡಿಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಈಗ ಫೈನಲ್ ಆಗಿ ನಾವು ವಾಯ್ಸ್ ಯಾವ ಥರ ಆ್ಯಡ್ ಮಾಡೋದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಿಂಪಲಿ ನಮ್ಮದು ChatGPT ಏನು ಸ್ಟೋರಿ ಇದೆ ಇದನ್ನು ನಾವು ಕಾಪಿ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿಂದ ನೋಡಿ, ಮಂತ್ರಿ ಎದ್ದು ಕಡೆಗೆ ಬರುತ್ತಿದ್ದ ಕ್ಷಣದಲ್ಲೇ ಜೈನಬ್ ಧೈರ್ಯದಿಂದ ಕೂಗಿ ಹೇಳಿದನು. ಇಲ್ಲ ನೋಡಿ, ನಮ್ಮ ಸ್ಟೋರಿ ಏನಿದೆ ನಾವು ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಇಲ್ಲಿಂದ ಫುಲ್ಲು ನಮ್ಮದು ಸ್ಟೋರಿ ಏನಿದೆ ಅದನ್ನು ನಾನು ಇಲ್ಲಿಂದ ಕಾಪಿ ಮಾಡ್ಕೊತೀನಿ. ಓಕೆನಾ. ಸೊ ಇಲ್ಲಿವರೆಗೂ ಕಾಪಿ. ಓಕೆನಾ. ಕಾಪಿ ಮಾಡ್ಕೊಂಡಾದಮೇಲೆ ಈಗ ನಾನು ಒಂದು ವೆಬ್ಸೈಟ್ ಹೇಳ್ತೀನಿ ನಿಮಗೆ. ಆ ವೆಬ್ಸೈಟಲ್ಲಿ ನೀವು ಈಸಿಲಿ ವಾಯ್ಸ್ನ ಜನ್ರೇಟ್ ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲಿ ಇಲ್ಲಿ ಲವ್ ಯು AI ವಾಯ್ಸ್ ಅಂತ ಹಾಕಿ, ಲವ್ ವಾಯ್ಸ್ AI ಅಂತ ಹಾಕಿ. ಓಕೆನಾ. ಫಸ್ಟ್ನೇ ವೆಬ್ಸೈಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮ್ಮ ಸ್ಟೋರಿ ಏನಿದೆ ಆ್ಯಡ್ ಮಾಡಿ. ಸ್ಟೋರಿ ಆ್ಯಡ್ ಮಾಡಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಿಮಗೊಂದು ಆಪ್ಷನ್ ಕಾಣುತ್ತೆ. ಓಕೆನಾ. ಸೊ ಏನು ಆಪ್ಷನು, ಯುನೈಟೆಡ್ ಸ್ಟೇಟ್ ಅಂತ ಇದೆಯಲ್ಲ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ವಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ನಾವಿಲ್ಲಿ ಕನ್ನಡ ವಾಯ್ಸ್ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿಂದ ಕನ್ನಡದು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿದೆ ಕನ್ನಡ. ಓಕೆನಾ. ಅದಾದಮೇಲೆ ಇಲ್ಲಿ ಗಗನ್ ಮೇಲ್ ಅಂತ ಇದೆ, ಫೀಮೇಲ್ ಅಂತ ಇದೆ. ಸೊ ನಿಮಗೆ ಫೀಮೇಲ್ ಬೇಕಾ ಮೇಲ್ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಇಲ್ಲಿ ಗಗನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸಿಂಪಲಿ ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ವಾಯ್ಸ್ ಏನಿದೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ. ಸೊ ನೋಡಿ ಗೈಸ್, ನಮ್ಮದು ವಾಯ್ಸ್ ಏನಿದೆ ಜನ್ರೇಟ್ ಆಗಿ ಬಂದಿದೆ. ನೀವು ಒಂದ್ಸಲ ಅಲ್ಲಾ ಸಾಕ್ಷಿ, ನಾನು ನನ್ನ ಪತಿಯ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ, ನನ್ನ ಮನೆಯ ಗೌರವವನ್ನು ಕಾಯ್ದಿಟ್ಟಿದ್ದೇನೆ. ಸೊ ನೋಡಿದ್ರಲ್ಲ, ಈಗ ನಮಗೆ ಏನು ಮಾಡಬೇಕು, ಇಲ್ಲಿ ಆಪ್ಷನ್ ಇದೆಯಲ್ಲ, ಸೊ ಸಿಂಪಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೇಕು ವಾಯ್ಸ್ನ. ಓಕೆನಾ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಕೈನ್ ಮಾಸ್ಟರ್ಗೆ ವಾಪಸ್ ಬರೋಣ. ಸೊ ಕೈನ್ ಮಾಸ್ಟರ್ಗೆ ವಾಪಸ್ ಬಂದಾದಮೇಲೆ ನಾವೇನು ಮಾಡೋಣ, ಆಡಿಯೋ ಏನಿದೆ ಅದನ್ನು ನಾವು ಇಲ್ಲಿ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಡೌನ್ಲೋಡ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಲವ್ AI ವಾಯ್ಸ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಈ ಥರ ನೀವು ವಾಯ್ಸ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ಆ್ಯಡ್ ಮಾಡಿಕೊಂಡು ಆ ಫೋಟೋಗಳನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂದು ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಮೈಂಡಲ್ಲಿ ಓಡ್ತಾ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.